ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಮೊದಲನೆಯ ಆ, ಭಾಗದಲ್ಲಿ ನಾವು ಮುಟ್ಟಿಸಿಕೊಂಡವನು ಅನ್ನುವಂಥ ಪಾಠದ ಚರ್ಚೆಯನ್ನ ಮಾಡಿದ್ವಿ. ಅದರ ಮುಂದುವರಿದ ಭಾಗದಲ್ಲಿ ಆಪರೇಷನ್ ಆದಮೇಲೆ ಬಸಲಿಂಗ ಏನೇನೆಲ್ಲ ಅವಾಂತರಗಳನ್ನು ಮಾಡಿಕೊಂಡ ಅನ್ನೋದನ್ನ ಈ ಒಂದು ಭಾಗದಲ್ಲಿ ಚರ್ಚಿಸೋಣ. ಬಸಲಿಂಗನಿಗೆ ವೈದ್ಯರು ಹೇಳಿರ್ತಾರೆ, ನೀನು ಕಣ್ಣಿಗೆ ನೀರನ್ನು ಸೋಕಿಸಿದ್ರೆ ಮತ್ತೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸೊ ಜಾಗೃತಿಯಾಗಿ ಅದನ್ನು ನೋಡ್ಕೊಳ್ಳುವ ಜವಾಬ್ದಾರಿ, ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದರು. ಅದಾದ ಮೇಲೆ ಮನೆಗೆ ಬಂದಮೇಲೆ ಅವನು ಏನೇನನ್ನ ಮಾಡ್ತಾನೆ ಅಥವಾ ಯಾವ ಸಮಸ್ಯೆಗಳಿಗೆ ಗುರಿ ಆಗ್ತಾನೆ ಅನ್ನೋದನ್ನು ಈ ಒಂದು ಭಾಗದಲ್ಲಿ ನೋಡೋಣ. ಬಸಲಿಂಗನಲ್ಲೂ ಕೂಡ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಯಾಕೆಂದ್ರೆ ಅವನು ತುಂಬಾ ಕಾಳಜಿಯನ್ನ ಮಾಡ್ತಾ ಇದ್ರು ಪಾಪ ಡಾಕ್ಟರ್ ಬಸಲಿಂಗನ ಕುರಿತಾಗಿ. ಆದ್ರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾದ್ಧಾಂತವನ್ನೇ ಮಾಡಿಬಿಡ್ತಾಳೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆಕೆಗೆ ಅದು ಹೇಗೋ ಯಾರ ಕಡೆಯಿಂದನೋ ವಿಷಯ ಬರುತ್ತೆ. ತಿಮ್ಮಪ್ಪ ಅನ್ನುವಂತಹ ವೈದ್ಯರು ಏನು ಆಪರೇಷನ್ ಮಾಡಿರ್ತಾರಲ್ಲ ಬಸಲಿಂಗನಿಗೆ, ಆ ವೈದ್ಯರು ಹೊಲೆಯರವನು ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ಹೊಲೆಯರವನ ಕೈಲಿ ಮುಟ್ಟಿಸ್ಕೊಂಡ್ ಬಂದಿದ್ದಾನಲ್ಲ ಇವನು ಮನೆ ಒಳಗಡೆ ಬಂದು ಅಂತ ಹೇಳಿ ಅವಳು ದೊಡ್ಡ ರಾಮಾಯಣ ಮಾಡಿ ರಾದ್ಧಾಂತ ಮಾಡಿ ಗಂಡನೊಟ್ಟಿಗೆ ಗಲಾಟೆಯನ್ನ ಶುರು ಮಾಡ್ಕೊಳ್ತಾಳೆ. ತನಗೆ ಗೊತ್ತಿಲ್ಲದ ವಿಚಾರ ಆಕೆಗೆ ಹೇಗೆ ತಿಳಿಯಿತು ಅನ್ನುವಂಥದ್ದನ್ನ ನೋಡಿ ಆ ಮುಗ್ಧ ಬಸಲಿಂಗ ಬೆರಗಾಗ್ಬಿಡ್ತಾನೆ. ಡಾಕ್ಟರ್ ಜೊತೆನಲ್ಲಿ ನಾನು ಒಡನಾಟವನ್ನು ಬೆಳೆಸ್ಕೊಂಡೆ, ಆದರೆ ಡಾಕ್ಟರ್ ಯಾವ ಜಾತಿಯವರು ಅನ್ನೋದನ್ನ ನನಗೆ ಹೇಳ್ದಲೆ ಅಥವಾ ನನಗೆ ಗೊತ್ತಾಗಕ್ಕಿಂತ ಮುಂಚೆ ನನ್ನ ಹೆಂಡತಿಗೆ ಹೇಗೆ ಗೊತ್ತಾಯಿತು ಅನ್ನೋದವನಿಗೆ ಆಶ್ಚರ್ಯದ ಸಂಗತಿ ಆಯಿತು. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿ ಬಗ್ಗೆ ಒಂದು ಮಾತು ಹೇಳಿದ್ದಿದ್ರೆ ಒಳ್ಳೆಯದಿತ್ತೇನೋ ಅಂತ ಹೇಳಿ ಒಂದು ಕ್ಷಣ ಅವನಿಗೆ ಅನ್ನಿಸ್ತು. ಆದರೆ ಅಂಥ ಯೋಚನೆ ಕೆಟ್ಟದ್ದೆಂದು ಬೈಕೊಳ್ತಾನೆ. ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದ ರೀತಿಯಲ್ಲಿ ಆ ಬಸಲಿಂಗನಿಗೆ ಅನ್ಸೋದಕ್ಕೆ ಶುರುವಾಯಿತು. ಯಾಕೆಂದರೆ ಹೊಲೆಯರವ್ರ ಕೈಲಿ ಮುಟ್ಟಿಸ್ಕೊಂಬಂದಿದ್ಯಾ ಅಂತ ಹೆಂಡತಿ ತಿವಿತಾ ಇರುವಾಗ ಅವನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ ಅನ್ನುವಂಥ ಒಂದು ಕೀಳರಿಮೆಯ ಒಂದು ಭಾವ ಅವನಲ್ಲಿ ಮೂಡೋದಕ್ಕೆ ಶುರುವಾಯಿತು. ಇದರಿಂದ ಅವನಿಗೆ ತುಂಬ ಬೇಸರ ಆಯಿತು, ನೊಂದ್ಕೊಳ್ತಾನೆ. ಈ ವಿಚಾರವನ್ನ ಯಾರಿಗೂ ಹೇಳಬಾರ್ದು ನಮ್ಮ ಸಮುದಾಯದವರಿಗೆ ಅನ್ನುವಂಥದ್ದನ್ನ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ಸಿದ್ಲಿಂಗಿ ಕೂಡ ಇದನ್ನ ಒಪ್ಕೊಳ್ತಾಳೆ. ಸೂತಕವನ್ನ ಪರಿಹಾರ ಮಾಡ್ಕೊಳ್ಬೇಕಲ್ಲ, ಹೊಲೆಯರನ ಕೈಲಿ ಮುಟ್ಟಿಸ್ಕೊಂಡಿದ್ರಲ್ಲ ಇವ್ರು ಲಿಂಗಾಯತರು, ಹಾಗಾಗಿ ಮೈ ತೊಳ್ಕೋಬೇಕು ಅನ್ನೋ ಕಾರಣ ಹೆಂಡತಿ ಹಠಕ್ಕೆ ಬಿದ್ದು ಅವನಿಗೆ ನೆತ್ತಿ ಮೇಲೆ ನೀರನ್ನ ಹಾಕುವಂತಹ ಒಂದು ಕೆಲಸವನ್ನ ಮಾಡಿಬಿಡ್ತಾಳೆ. ತಿಮ್ಮಪ್ಪನವರು ಹಿತವಚನವನ್ನ ಹೇಳಿದ್ರು, ಯಾವ ಕಾರಣಕ್ಕೂ ಕೂಡ ನೀರನ್ನ ಸೋಕಿಸ್ಕೋಬೇಡಿ ಅಂತ. ಇವನಿಗೆ ಅದು ವಿರೋಧಾಭಾಸವಾಗಿ ಈಗ ಕಾಣೋದಕ್ಕೆ ಶುರುವಾಯಿತು. ಅವ್ರ ಮೇಲೆ ಬೇಸರ ಕೂಡ ಉಂಟಾಗ್ತಾ ಇತ್ತು. ಆ ಮೈ ತೊಳ್ಕೋಬೇಕು ಅನ್ನೋ ಕಾರಣಕ್ಕೆ ತಿಮ್ಮಪ್ಪನವ್ರು ಹೇಳಿದಂಥ ಹಿತವಚನಗಳೆಲ್ಲವೂ ಕೂಡ ಮರೆಯದೇ ಇದ್ರು ಅದು ಅಸ್ಪಷ್ಟವಾಗಿ ಅವನಿಗೆ ಅನ್ಸೋದಕ್ಕೆ ಶುರುವಾಯಿತು. ಯಾಕಾದ್ರೂ ಮುಟ್ಟಿಸ್ಕೊಂಡ್ನೋ, ಡಾಕ್ಟರ್ ನನಗೆ ಯಾಕೆ ಹೇಳಿಲ್ಲ ಅನ್ನುವ ರೀತಿಯಲ್ಲಿ. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದ ರೀತಿಯಲ್ಲಿ ಬಿಸಿ ಬಿಸಿ ನೀರನ್ನ ತಲೆ ಮೇಲೂ ಇದು ಸ್ನಾನ ಮಾಡಿಸ್ಬಿಡ್ತಾಳೆ. ಮನಸ್ಸು ಹಗುರಾದರೂ ಕೂಡ ಪಟ್ಟುಗಳಲ್ಲಿ ಭದ್ರವಾಗಿದ್ದಂತಹ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು 3ನೇ ದಿನ ಮತ್ತೆ ತುಡಿಯೋದಕ್ಕೆ ಶುರುವಾಯಿತು. ಏಕೆ ಅಂತ ಹೇಳಿದ್ರೆ ನೀರು ಬಿದ್ದಿತ್ತು, ಬಟ್ ಅದು ತಕ್ಷಣಕ್ಕೆ ಅದೇನು ಪರಿಣಾಮ ಬೀರ್ದಲೇ ಇದ್ರೂ 2 ದಿನ ಸ್ವಲ್ಪ ಮನಸ್ಸು ಆ ಕಣ್ಣು ಹಗುರ ಆದ ಹಾಗೆ ಅವನಿಗೆ ಅನ್ನಿಸ್ತು. ಆದರೆ 3ನೇ ದಿನದಿಂದ ಮತ್ತೆ ಅದು ದಿನದಿಂದ ದಿನಕ್ಕೆ ಮಿಡಿತ ಶುರು ಆಗ್ತಾ ಹೋಯಿತು. ಮತ್ತೆ ನೋವು ಶುರುವಾಯಿತು. ಈಗ ಬಸಲಿಂಗ ಇಕ್ಕಟ್ಟಿಗೆ ಮತ್ತೆ ಪಶ್ಚಾತ್ತಾಪಕ್ಕೆ ಸಿಗಾಕೊಂಡ. ಏಕೆಂದರೆ ಹೆಂಡತಿ ಮನೆಯಲ್ಲಿ ಬಿಡಲಿಲ್ಲ ಅವನಿಗೆ ಜಾತಿ ವಿಚಾರಕ್ಕೆ. ಮತ್ತು ಹೊರಗಡೆ ವೈದ್ಯರು ಹೇಳಿದ್ರು ಪಾಪ ನೀರು ಸೋಕಿಸ್ಬೇಡ ಅಂತ. ಆದರೆ ಇವಳು ಕಣ್ಣು ಮಾತ್ರ ನೆನೆದೇ ಇರೋ ಹಾಗೆ ನೆತ್ತಿ ಮೇಲೆ ನೀರು ಸುರಿದ್ರೆ ಅದು ಹೆಂಗೆ ಕಣ್ಣಿಗೆ ಹೋಗೋದಿಲ್ವೋ ಅವಳ ಒಂದು ಅಂದಾಜಿನಲ್ಲಿ ಗೊತ್ತಿಲ್ಲ. ಪಾಪ ಅವನು ಪಶ್ಚಾತ್ತಾಪ ಈಗ ಪಡೋ ಹಾಗೆ ಆಯಿತು. ಸುಳ್ಳು ಹೇಳಲಾಗದಂತಹ ಬಸಲಿಂಗ ಒಂದು ವಾರದೊಳಗಡೆ ಮತ್ತೆ ತಿಮ್ಮಪ್ಪನವ್ರನ್ನ ಬಿಟ್ಟು ಬೇರೆಲ್ಲ ಡಾಕ್ಟ್ರುಗಳ ಹತ್ರ ತನ್ನ ಕಣ್ಣು ತೋರಿಸೋದಕ್ಕೆ ಶುರು ಮಾಡ್ದ. ಏಕೆಂದರೆ ಮತ್ತೆ ಹೊಲೆಯರನ ಹತ್ರ ಹೋಗೋದು ಯಾಕೆ ಅಂತ ಅವನಿಗೆ ಬೇಸರ ಇತ್ತು. ಅವ್ನಿಗೆ ಏನೇನಾಗಿತ್ತು ಅದೆಲ್ಲವನ್ನ ಮತ್ತೆ ಬೇರೆ 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 ಡಾಕ್ಟರ್ಗಳಿಗೆ ಹೇಳ್ತಾ ಹೋದ. ಅವರು ನೀಡಿದಂತಹ ಸಲಹೆ, ಔಷಧಿ ಎಲ್ಲ ಮಾಡಿಕೊಂಡು, ಆದರೆ ಆ ಕಣ್ಣುಗಳು ಸರಿ ಹೋಗಲೇ ಇಲ್ಲ. ಬೇರೆ ದಾರಿ ಕಾಣದಲೇ ತಿಮ್ಮಪ್ಪನವರ ಬಳಿಗೆ ಮತ್ತೆ ಹೋಗುವಂತಹ ಪರಿಸ್ಥಿತಿ ಅವನಿಗೆ ಆಯಿತು.
ಅವರು ಅವನನ್ನ ಪ್ರೀತಿಯಿಂದಲೇ ಪ್ರಶ್ನೆಯನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಬಸಲಿಂಗ ಉತ್ತರಿಸ್ತಾನೆ. ತಾನು ತನ್ನ ತಲೆಗೆ ನೀರನ್ನ ಸೋಕ್ಸೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ದ. ಅವನು ನಡುಗ್ತಾ ಇರೋದನ್ನ ನೋಡಿದಂತಹ ತಿಮ್ಮಪ್ಪ ಡಾಕ್ಟರ್ಗೆ ಅನ್ನಿಸ್ತು, ಇಲ್ಲ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯಿತು. ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರೋದನ್ನ ಕಂಡು ಬಸಲಿಂಗ ಇನ್ನೂ ಕೂಡ ತಬ್ಬಿಬ್ಬಾಗೋದಕ್ಕೆ ಶುರು ಮಾಡ್ದ. ಅವನಿಗೆ ಗೊತ್ತಾಗೋಯ್ತು ಡಾಕ್ಟರ್ಗೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ತಲೆ ತಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ದ. ಬಸಲಿಂಗ, ನೀನು ತುಂಬಾ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಅಂತ ಹೇಳಿ ತಿಮ್ಮಪ್ಪನವರು ನಿಧಾನಕ್ಕೆ ಅವನು ಬಾಯಿ ಬಿಡಿಸೋ ಪ್ರಯತ್ನವನ್ನ ಮಾಡ್ತಾರೆ. ಬಸಲಿಂಗ ಜಡಗೊಳ್ಳೋದಕ್ಕೆ ಶುರುವಾಯಿತು ಅವನ ಮನಸ್ಸು. ಸುಳ್ಳು ಹೇಳಿದಂತಹ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದೆಲ್ಲವನ್ನ ಹೇಳೋದಕ್ಕೆ ಪ್ರಾರಂಭಿಸ್ತಾನೆ. ತನ್ನ ಎದೆಯ ಭಾರ ಇಳಿದ ಹಾಗೆ ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ಬಿಡ್ತಾನೆ. ಹೆಂಗಾದ್ರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂತ ಹೇಳಿ ಅವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ತಿಮ್ಮಪ್ಪ ಕತ್ತಲ್ಲಾಡಿಸ್ತಾರೆ. ಇನ್ನೊಂದು ಆಪರೇಷನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಕೋ ಅಂತ ಸಲಹೆಯನ್ನು ಕೊಟ್ಟರು. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದ್ಬಿಡ್ತು. ತನ್ನ ಜಾತಿಯನ್ನ ಕೆಡಿಸಿದಂತಹ ತಿಮ್ಮಪ್ಪ ಡಾಕ್ಟ್ರು ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸ್ಕೊಳ್ತಾ ಇದ್ದಾರೇನೋ ಅಂತ ಅವನಿಗೆ ಅನ್ಸೋದಕ್ಕೆ ಶುರುವಾಯಿತು. ಏಕೆಂದರೆ ನೋವು ಪಟ್ಟಿದ್ದು ಇವನು, ಅವರು ಹೊಲೆ ಇರೋರು ಅಂತ ಹೇಳಿ. ಆದರೆ ಅವರು ಹಂಗಿರಲಿಲ್ಲ. ಆಪರೇಷನ್ ಆಗಿ ಸ್ವಲ್ಪ ದಿನಕ್ಕೆ ಇನ್ನೊಂದ್ಸರಿ ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ. ಬಟ್ ಇವನಿಗೆ ಆ ರೀತಿ ಅನ್ನಿಸ್ತು, ಇವ್ರಿಗೂ ಕೂಡ ನನ್ನ ಬಗ್ಗೆ ಬೇಸರ ಆಗ್ಬಿಟ್ಟಿರ್ಬೇಕು, ಅದಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಅನ್ಸೋದಕ್ಕೆ ಶುರುವಾಯಿತು. ತನ್ನ ಕಣ್ಣು ಹೋಗೋದಕ್ಕೆ ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದ ರೀತಿಯಲ್ಲಿ ಅವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನ ಟೀಕಿಸೋದಕ್ಕೆ ಶುರು ಮಾಡ್ತಾನೆ. ಅವರ ವ್ಯಕ್ತಿತ್ವದ ಬಗ್ಗೆ ಕೇವಲವಾಗಿ ಮಾತನಾಡೋದಕ್ಕೆ, ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡಿಬಿಟ್ಟ ಅಲ್ಲಿಂದ ಆಚೆಗೆ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವ ರೀತಿಯಲ್ಲಿ ವಿಷಯಗಳನ್ನು ತಿರುಚಿ ಮುರುಚಿ ಹೇಳುವಂಥ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ದ. ಹೇಳ್ತಾ ಹೋದ ಹಾಗೆ ತಾನು ತಿರುಚಿ ಹೇಳುವುದರಲ್ಲಿ ಸತ್ಯವಿರುವುದಾಗಿ ನಂಬೋದಕ್ಕೆ ಶುರು ಮಾಡ್ತಾನೆ. ಮತ್ತೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತು ಬಿಡುವ, ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ, ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು, ಹೀಗೆ ಅನ್ಸೋದಕ್ಕೆ ಶುರುವಾಯಿತು ಅವನಿಗೆ. ನೋಡಿ, ತನ್ನಷ್ಟಕ್ಕೆ ಮೊದಲು ಎತ್ತುಗಳನ್ನು ಮಾರೋದಕ್ಕೆ ಏನು ಸುಳ್ಳು ಹೇಳಿ ಅನ್ನುವಂಥ ಇನೋಸೆನ್ಸ್ ಇತ್ತಲ್ಲ, ಮುಗ್ಧತೆ, ಇವತ್ತು ಅದೆಲ್ಲ ಮಾಯ ಆಗೋಯ್ತು. ಡಾಕ್ಟರ್ ಬಗ್ಗೆ ಏನೇನು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ನೋ, ಈ ಸುಳ್ಳು ಹೇಳುವಂತಹ ಕಲೆಯನ್ನು ಎತ್ತುಗಳ ಮಾರೋದಕ್ಕೆ ಯಾಕೆ ಬಳಸಬಾರ್ದು ಅನ್ನುವ ಮಟ್ಟಕ್ಕೆ ಆತ ಸುಳ್ಳು ಹೇಳೋದಕ್ಕೆ ಕಲ್ತ್ಕೊಂಡ್ಬಿಟ್ಟ. ಹೆಂಡತಿ ಸಿದ್ಲಿಂಗಿಯ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸ್ತು. ಉಡಾಫೆಯ ಮಾತುಗಳನ್ನು ಕಲಿಯಬೇಕನ್ನಿಸ್ತು. ಗೇಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕವಾಗುತ್ತೆ ಅನ್ನೋ ಮಟ್ಟಕ್ಕೆ ಅವನ ಚಿಂತನೆಗಳು ಬೆಳೀತಾ ಹೋಯಿತು ಈ ಒಂದು ಸುಳ್ಳುಗಳ ಸಂತೆಯಲ್ಲಿ. ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿ ಇರಲಿಲ್ಲ. ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯತೊಡಗಿತು. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರನ್ನ ಕಂಡ. ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನ ಜೊತೆಗೆ ಕರೆದುಕೊಂಡು ಡಾಕ್ಟ್ರಲ್ಲಿಗೆ ಅಲೆದ. ಕೆಲವು ಡಾಕ್ಟ್ರುಗಳು ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಅವ್ರಿಗೂ ಅತಿ ತಾನೇ ಬೇಕಿತ್ತು, ಡಾಕ್ಟ್ರುಗಳಿಗೆಲ್ಲ. ಹಾಗಾಗಿ ಔಷಧಿ ನೀಡಿ ಹಿತವಚನವನ್ನು ಕೊಡೋದು, ಅವರೇ ಏನು ಒಳ್ಳೆ ಡಾಕ್ಟ್ರು ಅನ್ನೋ ರೀತಿಯಲ್ಲಿ ಅವನನ್ನು ಉಬ್ಬಿಸೋದು, ಇಂತಹ ಕೆಲಸಗಳು ನಡೀತಾ ಹೋಯಿತು. ಆದರೆ ಏನೂ ಕೂಡ ಪ್ರಯೋಜನ ಆಗಲಿಲ್ಲ ಅನ್ನುವಂಥದ್ದು ನೋಡಿ. ಆದರೆ ಬಸಲಿಂಗನ ನೋವು ಕಡಿಮೆ ಆಗಲೇ ಇಲ್ಲ, ಆತಂಕ ಹೋಗಲಿಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆಂದು ನಂಬತೊಡಗಿದ್ದ ಬಸಲಿಂಗ ಆಸುಪಾಸಿನಲ್ಲಿ ಇದ್ದ ಡಾಕ್ಟರನ್ನೆಲ್ಲ ನೋಡಿದ. ಕೊನೆಗೆ ತನ್ನ ಉಡಾಫೆಯ ಶೈಲಿಯಲ್ಲೇ ತಿಮ್ಮಪ್ಪನವರನ್ನ ನೋಡಿದ. ನೋಡಿ, ಅವನಿಗೆ ತಿಮ್ಮಪ್ಪನವ್ರ ಮೇಲೆ ಜಾತಿ ವಿಚಾರಕ್ಕೆ ಸಿಟ್ಟಿತ್ತೇ ಹೊರತು ಅವರ ವ್ಯಕ್ತಿತ್ವದ ಮೇಲಲ್ಲ. ತುಂಬ ಪ್ರೀತಿಯಿಂದ ಅವನನ್ನು ನೋಡಿಕೊಂಡು ಟ್ರೀಟ್ಮೆಂಟನ್ನು ಕೊಟ್ಟಿದ್ರು ಅವರು. ಉಳಿಸ್ಕೊಳ್ಳಿಲ್ಲ ಇವನು. ಆ ಉಳಿಸ್ಕೊಳ್ದೇ ಇರೋ ತನ್ನ ತಪ್ಪನ್ನು ಅವರೇ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಬೇರೆ ಬೇರೆ ಡಾಕ್ಟರ್ ಹತ್ರ, ಬೇರೆ ಬೇರೆ ಸ್ನೇಹಿತರ ಹತ್ರ ಎಲ್ಲ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಳ್ತಾ ಅದರಲ್ಲೇ ಗೆಲುವನ್ನು ಕಂಡುಕೊಳ್ತಾ ಹೋದ. ಆದರೆ ವಾಸ್ತವದಲ್ಲಿ ಅವನ ಒಂದು ಕಣ್ಣಿನ ಸಮಸ್ಯೆ ಇನ್ನೊಂದು ಕಣ್ಣಿಗೂ ಕೂಡ ಉಲ್ಬಣ ಆಯಿತು, ಹೆಚ್ಚುತ್ತಾ ಹೋಯಿತು ಅನ್ನುವಂಥದ್ದು.
ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದಂತಹ ಬದಲಾವಣೆಯನ್ನ ಗಮನಿಸ್ತಾ ಇದ್ರು ಪಾಪ. ಆತನ ಗಂಟಲು ದೊಡ್ಡದಾಗಿತ್ತು. ಗಂಟಲು ದೊಡ್ಡದಾಗಿತ್ತು ಅಂದ್ರೆ ಚಾಡಿ ಹೇಳೋದು, ಸುಳ್ಳು ಸುಳ್ಳು ಅಪಪ್ರಚಾರ ಮಾಡೋದು ಅದನ್ನೆಲ್ಲ ಕಲ್ತಿದ್ದ ಅನ್ನೋದರ ಸಂಕೇತ. ಅವನು ತನಗರಿವಿಲ್ಲದಂತೆಯೇ ಸಣ್ಣವನಾಗ್ತಾ ಹೋದ. ವ್ಯಕ್ತಿತ್ವದಲ್ಲಿ ತುಂಬಾ ಚಿಕ್ಕವನಾಗ್ತಾ ಹೋದ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನ ತಲುಪತೊಡಗಿತ್ತು. ನೋಡಿ ಅಲ್ಲಿ ಅಂದ್ರೆ ದೇಹಕ್ಕಾಗುವಂತಹ ಯಾವುದೇ ಸಮಸ್ಯೆಯನ್ನ ನಾವು ಔಷಧಿಯನ್ನು ಕೊಟ್ಟು ಗುಣ ಮಾಡ್ಬೋದು. ಆದ್ರೆ ಗುಣಗಳಲ್ಲಿ ವ್ಯಕ್ತಿತ್ವದಲ್ಲಿ ಸಣ್ಣತನ ತೋರಿಸೋದು, ಸಮಸ್ಯೆಗಳನ್ನ ಮಾಡ್ಕೊಳ್ಳೋದು, ರೋಗ ಬರ್ಸ್ಕೊಳ್ಳೋದು ಇದೆಯಲ್ಲ, ಅದಕ್ಕೆ ಔಷಧಿಯೇ ಇಲ್ಲ. ನಮ್ಮ ವ್ಯಕ್ತಿತ್ವಕ್ಕೆ ಯಾವ ರೋಗಗಳು ಬರಬಾರ್ದು ಅದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ದೇಹಕ್ಕಾದ ರೋಗ ಕೊನೆಗೆ ತನ್ನ ಮಾನಸಿಕ ಸ್ಥಿತಿಗೂ ಕೂಡ ತಲುಪ್ತು ಅನ್ನುವ ರೀತಿಯಲ್ಲಿ ಇಲ್ಲಿ ಹೇಳೋ ಪ್ರಯತ್ನವನ್ನ ಲೇಖಕರು ಮಾಡ್ತಾ ಇದ್ದಾರೆ. ಅಂದ್ರೆ ಜಾತಿ ಅನ್ನುವಂತಹ ವಿಚಾರದ ರೋಗ ಅವನ ಮಾನಸಿಕ ಸ್ಥಿತಿಯಲ್ಲಿ ಬೇರೂರ್ತಾ ಹೋಯಿತು ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ.